ಎಲ್ರಿಗೂ ನಮಸ್ತೆ. ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾನು ಮದುವೆ ಸೀರೀಸ್ ಅಂದರೆ ನನ್ನ ಮದುವೆ ಸೀರೀಸ್ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಇದು ಕೂಡ ಒಂದು ಮೇನ್ ವಿಡಿಯೋ, ಅಂದರೆ ನನಗೆ ತುಂಬ ಇಷ್ಟವಾದಂಥ ವಿಡಿಯೋ. ಆ್ಯಕ್ಚುಲಿ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಬ್ರೈಟ್ ಟು ಬಿ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಲಕ್ಸುರಿಯಾಗಿ ಅಲ್ಲದೆ ಹೋದ್ರೂ ಲೈಕ್ ಮನೆ ಅಷ್ಟಾಳ್ತಕ್ಕಾದರೂ ಲೈಕ್ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕ್ಯೂಟಾಗಿ ಮಾಡ್ಕೋಬೇಕು, ಲೈಕ್ ಫ್ಯಾಮಿಲಿ ಜೊತೆಗೆ ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದೇ ರೀತಿನೇ ನನಗೂ ಕೂಡ ಆಸೆ ಇತ್ತು. ಅದೇ ರೀತಿ ನಮ್ಮ ಮನೆಯಲ್ಲೇ ಕೂಡ ನಮ್ಮಪ್ಪ ನಮ್ಮಮ್ಮ ಜೊತೆಗೆ ನಾನು ಲೈಕ್ ಸಣ್ಣದಾಗಿ ಒಂದು ಬ್ರೈಟ್ ಟು ಬಿ ಮಾಡ್ಕೊಂಡಿದ್ದೆ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಕೊನೆವರೆಗೂ ನೋಡಿ. ನೋಡಾದ್ಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಗೆಳಿರೋ ರೀತಿಯೇ ಮನೆಯಲ್ಲೇ ಲೈಕ್ ಕ್ಯೂಟಾಗೆ ಮತ್ತು ಸೂಪರಾಗೆ ನನ್ನ ಪ್ರಕಾರ. ಸೊ ನಮ್ಮ ಮನೇಲಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಜೊತೆಗೇ ಸೊ ನಾನು ಬ್ರೈಟ್ ಟು ಬಿ ಮಾಡ್ಕೊಂಡಿದ್ದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಏನು ಆಡಂಬರ ಬೇಕು ಅಂತ ಏನಿಲ್ಲ, ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಸಿಗುತ್ತೋ ಸೊ ಅಷ್ಟು ಮಾಡಿಕೊಂಡ್ರೆ ಸೊ ವಿ ಆರ್ ಹ್ಯಾಪಿ ಫಾರ್ ದಟ್ ಅಂತ ನನ್ನ ಅಭಿಪ್ರಾಯ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ನಂದು ಬ್ರೈಟ್ ಟು ಬಿ ಲೈಕ್ ಮನೆಯಲ್ಲೇ ಒಂದು ಚಿಕ್ಕದಾಗೆ ಸಣ್ಣದಾಗೆ ಒಂದು ಕೇಕ್ ತೊಗೊಬಂದ್ಬಿಟ್ಟು ಲೈಕ್ ಹಾಗೇ ಡೆಕೋರ್ ಮಾಡಿಬಿಟ್ಟು ಸೊ ಈ ರೀತಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಜೊತೆಗೆ ನಾನು ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡಿಕೊಂಡೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಅನ್ನೋದನ್ನು ನೋಡಾದ್ಮೇಲೆ ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈ ರೀತಿ ನನ್ನ ಬ್ರೈಟ್ ಟು ಬಿ ಇತ್ತು. ಸೊ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೀಕಾಲ್ ಮಾಡ್ತಿರ್ಬೇಕಾದ್ರೆ ಇಷ್ಟು ಬೇಗ ಇಷ್ಟು ವರ್ಷ ಆಗೋಯ್ತಾ ಅನ್ನೋದು ಒಂದು ನೆನಪು ಹಾಗೆ ಬರುತ್ತೆ. ಸೊ ಅಪ್ಕಮಿಂಗಲ್ಲೆಲ್ಲ ಯಾರ್ಯಾರು ಮದುವೆ ಆಗ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ಸೆಲೆಬ್ರೇಟ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.